ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತೇನೆಲ್ಲ ಆಗುತ್ತೋ ಎಲ್ಲ ಶೇರ್ ಮಾಡ್ಕೊತೀನಿ ಗಾಯ್ಸ್. ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತು ನಮಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಲ್ಯಾಪ್ಟಾಪ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ID ಮಾತ್ರ ಕ್ರಿಯೇಟ್ ಆಗಿದೆ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೇಮ್ ಆ್ಯಸ್ ಇಟ್ ಈಸ್ ಏನಿಲ್ಲ, ಸೇಮ್ ಇದು ಬಿಲ್ಡಿಂಗು ಸೇಮೇ ಇದೆ, ಯಾವಾಗೂ ಒಂದೇ ತೋರಿಸೋದೇನು ಬೇಡ. ಜಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಈ ವಿಡಿಯೋ ಬಂದುಬಿಟ್ಟು ಪ್ರೀವಿಯಸ್ ವಿಡಿಯೋ, ಅಲ್ಲಿ ಫಾರ್ಮಸ್ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಜಸ್ಟ್ ತುಂಬ ಚೆನ್ನಾಗಿದೆ, ಎಲ್ಲನೂ ಇದೆ, ಎಲ್ಲ ಫೆಸಿಲಿಟೀಸು ಇದೆ, ಗೇಮ್ಸ್ ಇದೆ, ಆಟ ಆಡ್ಬೋದು, ನಮ್ಗೆ ಯಾರಾದರೂ ಆಟ ಆಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹಾಗೆ ಅಂದರೆ ಬೇರೆಯವ್ರಿಗೆಲ್ಲ ಅಲೋ ಮಾಡೋದಿಲ್ಲ, ಓನ್ಲಿ ಕಂಪನಿ ಪೀಪಲ್ಸ್ಗೆ ಅಷ್ಟೇ ಅಲೋ ಮಾಡ್ತಾರೆ. ಈವನ್ ಅಲ್ಲಿ ಮೈನ್ ಗೇಟಲ್ಲೇ ನಮ್ಗೆ ಯಾರನ್ನೂ ಬೇರೆಯವ್ರನ್ನ ಅಲೋ ಮಾಡೋದಿಲ್ಲ, ಅನ್ನೋನ್ ಪರ್ಸನ್ಸ್ನ. ನಾವು OTP ತೋರಿಸ್ಬೇಕು ಈವೆನ್ ದೋ ನಮಗೇನು ID ಕಾರ್ಡ್ಸ್ ಕೊಟ್ಟಿಲ್ಲ ಅಂತಂದ್ರೂ ನಾವಲ್ಲಿ ಸೆಕ್ಯೂರಿಟಿ ಅವರು ಇರ್ತಾರೆ, ಅಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಅವರು OTP ಅವ್ರಿಗೆ ಶೇರ್ ಮಾಡಿದ್ರೇ ಅವಾಗೆ ನಮ್ಮನ್ನ ಅಲೋ ಮಾಡೋದು. ಈ ಗಿಡ ನೋಡ್ತಿದ್ದೀರಲ್ಲ, ಇದು ನಾನು ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೆ, ಬಟ್ ಇದು ಪ್ಲಾಸ್ಟಿಕ್ ಅಲ್ಲ, ಒರಿಜಿನಲ್ ಅಂತ ಗೊತ್ತಾಯಿತು. ಬಟ್ ಒರಿಜಿನಲ್ ಕೂಡ ಆ ಥರ ಕಲರ್ ಗಿಡ ಇದೆ ಅಂತ ನನಗೆ ಗೊತ್ತಿಲ್ಲ ಗೈಸ್, ರಿಯಲಿ ಸೀರಿಯಸ್ಲಿ ಗೊತ್ತಿಲ್ಲ. ಇದೆಲ್ಲನೂ ಕ್ಯಾಂಟೀನ್ಸ್ ಇದೆ, ಈ ಕಡೆ ಎಲ್ಲ ಯಾರಾದರೂ ಹೋಗಿ ತಿನ್ಬೋದು. ನಮ್ಮ ಆಫೀಸ್ ಇನ್ಸೈಡೇ ಕ್ಯಾಂಟೀನ್ ಇದೆ, ಬಟ್ ಇದು ಪಬ್ಲಿಕ್, ಯಾರಾದರೂ ತಿನ್ಬೋದು. ಅಂದರೆ ನಾವು ಕಂಪನಿ ಪೀಪಲ್ ಇಲ್ಲೆಲ್ಲ ಓನ್ಲಿ ಕಂಪನೀಸ್ ಅಷ್ಟೇ ಇರೋದು, ಇನ್ನು ಬೇರೆ ಏನೂ ಇಲ್ಲ. ಕಂಪನಿಯವರು ಯಾರಾದರೂ ಹೋಗಿ ತಿನ್ಬೋದು. ಇಲ್ಲಿ ಇಸ್ತಾರ ಅಂತ ಇದೆ, ಕರ್ನಾಟಕದಲ್ಲಿ ಇಸ್ತಾರ ನ್ಯೂಸ್ ಇದೆ, ಬಟ್ ಇಲ್ಲಿ ಇಸ್ತಾರ ಅನ್ನೋದು ಅವರು ಬೇಗನೆ ಓಪನ್ ಮಾಡ್ತಾರಂತೆ, ಇನ್ನೂ ಓಪನಿಂಗಲ್ಲಿ ಇಲ್ಲ. ಅದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ದೇ ವಿಲ್ ಓಪನ್. ಮತ್ತು ರಿಟರ್ನ್ ಬ್ಯಾಕ್ ಹೋಗ್ತಿದ್ದೀವಿ, ಇನ್ನು ಏನೋ ನೋಡೋದು ಬೇಡ ಅಂತ, ದಿನ ಒಂದೊಂದೇ ನೋಡೋಣ ಅಂತ ಹೇಳ್ಬಿಟ್ಟು. ನಾವು ಇನ್ನೂ ಕ್ಯಾಂಪಸ್ ಫುಲ್ ಹೋಗಿಲ್ಲ. ಜಸ್ಟ್ ಇದು ನಮ್ಮ ಬಿಲ್ಡಿಂಗ್ ಎಷ್ಟಿದೆಯೋ ಅಷ್ಟೇ, ಇದು ಬ್ಲಾಕ್ 3, ಈ ಬ್ಲಾಕ್ 3 ಅಷ್ಟೇ ನೋಡ್ತಾ ಇದ್ದೀವಿ. ನಾವು ಬ್ಲಾಕ್ 1, ಬ್ಲಾಕ್ 2 ಈ ಥರ ತುಂಬ ಇದೆ. ಮತ್ತು ಈವನ್ ನಾವು ಗೇಟ್ 3ಇಂದ ಎಂಟರ್ ಆಗ್ತೀವಿ, ಬಟ್ ಗೇಟ್ 1, ಗೇಟ್ 2 ಇದೆ, ಅದು ಕೂಡ ನಿಮಗೆ ಪಾಸಿಬಲ್ ಆದರೆ ತೋರಿಸ್ತೀನಿ ನಾನು. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ, ಆದಷ್ಟು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ. ಯಾಕಂದರೆ ನನಗೆ ಲಾಗ್ಸ್ ಇದೆಲ್ಲನೂ ಮಾಡಬೇಕಂತ ಇಷ್ಟ ಆಯಿತು, ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಇಟ್ಸ್ ಓಕೆ, ಫೈನ್. ಇದು ಗೇಮು, ಇದು ಗೊತ್ತಿಲ್ಲ ನನಗೆ ಏನು ಗೇಮ್ ಅಂತ, ಹೇಗೆ ಆಡೋದು ಅಂತಲೂ ಗೊತ್ತಿಲ್ಲ, ಕಲಿತೀನಿ. ಒಂದೊಂದೇ ಕಲಿತ್ಕೊಂಡು ಆಡೋಣ. ಫ್ರೀ ಟೈಮ್ ನಮ್ಗೆ ಸಿಗುತ್ತೆ ಅಲ್ವಾ, ಸೊ ಬ್ರೇಕ್ ಟೈಮಲ್ಲಿ ನಾವು ಪ್ಲೇ ಮಾಡ್ಬೋದು ಬಂದುಬಿಟ್ಟು. ಓಕೆ ಗಾಯ್ಸ್, ನೀವು ಯಾರಾದರೂ DLFಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್. ಓಕೆ, ಇದು ಕೂಡ ಅಷ್ಟೇ, ಹಾವು ಏಣಿ ಗೇಮು. ನಾವು ಚಿಕ್ಕ ವಯಸ್ಸಿನಲ್ಲಿ ಹಾವು ಏಣಿ ಗೇಮ್ ಆಡ್ತಿದ್ವಿ. ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಇದು ಸ್ನೇಕ್ ಆ್ಯಂಡ್ ಪ್ಲೇ ಗೇಮ್ ಅಂತ ಏನಾದರೂ ಅಂತಾರೇನೋ ಗೊತ್ತಿಲ್ಲ. ಸೊ ಇದು ಹೇಗೆ ಆಡಬೇಕಲ್ಲಂತ ಗೊತ್ತಿಲ್ಲ. ನಾವು ನಾರ್ಮಲ್ ಗೇಮ್ ಆಡುವಾಗ ಅದು ಹಾಕ್ಬಿಟ್ಟು ಕಾಯಿನ್ ಹಾಕ್ಬಿಟ್ಟು ಆಡ್ತಿದ್ವಿ, ಡೈಸ್ ಪ್ಲೇ ಮಾಡಿ ಅಲ್ಲಿ ರೋಲ್ ಮಾಡಿ ಆಡ್ತಿದ್ವಿ, ಗೊತ್ತಿಲ್ಲ. ಇಲ್ಲಿ ತುಂಬ ಕಂಪನೀಸ್ ಇದೆ ಗೈಸ್, ತುಂಬ ಒಳ್ಳೆ ಕಂಪನೀಸ್ ಇದ್ದಾವೆ. ನನ್ನ ಡ್ರೀಮ್ ಕಂಪನಿ ಆಗಿತ್ತು ಯೂನಿಸಿಸ್ ಕಂಪನಿ, ಬಟ್ ಅದು ನಂಗೆ ಸಿಗಲಿಲ್ಲ. ಬಟ್ ಇವಾಗ ಸಿಕ್ಕಿರೋದು ನಂಗೆ ಒಳ್ಳೆ ಕಂಪನಿನೇ ಸಿಕ್ಕಿದೆ, ಐ ಆಮ್ ಹ್ಯಾಪಿ ವಿತ್ ದಟ್. ಎಲ್ಲ ಒಳ್ಳೆ ಕಾಗ್ನಿಸೆಂಟ್ ಇದೆ, ಯೂನಿಸಿಸ್ ಕಂಪನೀಸ್ ಇದೆ, ಬರ್ಕೇಡಿಯಾ ಇದೆ, ತುಂಬ ಕಂಪನೀಸ್ ಇದೆ. ನಾನು ನೋಡಿರೋ ಅಂಥ ಎಲ್ಲ ಕಂಪನೀಸ್ ಇದೆ, ಆಲ್ಮೋಸ್ಟು ಎಲ್ಲ ಕಂಪನೀಸ್ ಇದೆ ಗೈಸ್. ಮೋರ್ ದ್ಯಾನ್ 50+ ಕಂಪನೀಸ್ ಇದೆ, ಗೊತ್ತಿಲ್ಲ, ನಂಗೆ ಗೊತ್ತಿರೋದು ಮಿನಿಮಮ್ 50+ ಕಂಪನೀಸ್ ಇದೆ ಗೈಸ್. ವಿಡಿಯೋ ಸ್ವಲ್ಪ ಸ್ಟ್ರಕ್ ಆಗ್ತಿದೆ ಅನ್ಕೊತೀನಿ. ಇಲ್ಲಿ ಹೋಗಬೇಕು, ನಾವು ಆಫೀಸ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಏನೂ ಅಷ್ಟು ಕೆಲಸ ಇರಲ್ಲ, ಯಾಕಂದರೆ ನಮ್ಮ ಲ್ಯಾಪ್ಟಾಪ್ ಬರೋವರೆಗೂ ನಮಗೇನು ವರ್ಕ್ ಸ್ಟಾರ್ಟ್ ಆಗೋಲ್ಲ. ಯಾಕಂದರೆ ನಮ್ಮ ಓನ್ ಲ್ಯಾಪ್ಟಾಪ್ಸ್ ಅಲೋ ಮಾಡಲ್ಲ. ಸೊ ಅದರಿಂದ ಅಲ್ಲಿ ಮೈನ್ ಗೇಟ್ ಇದೆಯಲ್ಲ, ಅಲ್ಲೇ ಹೋಗೋದು ನಾವು, ಸೇಮ್ ಅಲ್ಲಿ ಹಂಗಿಂದನೇ ಹೋಗಬೇಕು. ನಮ್ಮ ಆಫೀಸ್ ಮೈನ್ 3rd ಫ್ಲೋರಲ್ಲಿದೆ. ಸೊ ಲ್ಯಾಪ್ಟಾಪ್ ಅಲೋ ಮಾಡದೇ ಇರೋದ್ರಿಂದ ನಮಗೇನು ವರ್ಕ್ ಇರೋಲ್ಲ, ಅವ್ರ ಲ್ಯಾಪ್ಟಾಪ್ ಕೊಡೋವರೆಗೂ ನಮಗೇನು ವರ್ಕ್ ಇರೋಲ್ಲ. ಜಸ್ಟ್ ಹೋಗಿ ನಾವು ರಿಪೋರ್ಟ್ ಮಾಡಬೇಕು, ಮತ್ತು ಸ್ವಲ್ಪ ಹೊತ್ತಲ್ಲಿ
ಅಂದರೆ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಅವ್ರ ರೆಸ್ಪಾನ್ಸಿಬಿಲಿಟಿ ಏನು, ಅಚೀವ್ಮೆಂಟ್ಸ್ ಏನು, ಇದೆಲ್ಲ ಹೇಳ್ತಾ ಇರ್ತಾರೆ. ಕೇರಮ್ ಆಡೋಣ ಅಂತ ಕೂತ್ಕೊಂಡಿದ್ವಿ ಗೈಸ್ ಬ್ರೇಕಲ್ಲಿ. ಮೇಲೆ ಹೋಗಿ ನಮಗಿನ್ನೂ ಪರ್ಮನೆಂಟ್ ಐ ಡಿ ಕಾರ್ಡ್ ಕೊಟ್ಟಿಲ್ಲ, ಟೆಂಪರರಿ ಐ ಡಿ ಕಾರ್ಡ್ಸ್ ಕೊಟ್ಟಿದ್ದಾರೆ. ಕೇರಮ್ ಸ್ವಲ್ಪ ಆಡಿದ್ವಿ. ಮತ್ತು ಇವಾಗ ಈ ಗೇಮ್ ನೇಮ್ ಗೊತ್ತಿಲ್ಲ ನನಗೆ, ಬಟ್ ಹೇಗೆ ಆಡೋದು ಅಂತ ಗೊತ್ತಾಯಿತು. ಸೊ ಅದಕ್ಕೆ ಆಡ್ತಾಯಿದ್ವಿ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ. ತುಂಬ ಇಷ್ಟ ಆಯಿತು ಗೇಮು. ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅಂತಂದರೆ, ಆ್ಯಂಡ್ ಈವೆನ್ ದೋ ನಮಗೆ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು ಗೇಮು, ಸಖತ್ತಿತ್ತು ಗಾಯ್ಸ್. ನಿಮಗೇನಾದರೂ ಈ ಗೇಮ್ ನೇಮ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ವಾಯ್ಸ್ ಓವರ್ ಇಯಲ್ಲ, ನನಗಂತೂ ಈ ಗೇಮ್ ಗೊತ್ತಿಲ್ಲ ಏನು ಅಂತ, ಬಟ್ ಸ್ವಲ್ಪ ಫುಟ್ಬಾಲ್ ಥರನೇ ಬರುತ್ತೆ. ಅಂದರೆ ಅವರು ಬ್ಯಾಲೆನ್ಸ್ ಮಾಡಬೇಕು, ನಮ್ಮ ಬಾಲ್ನ ಆ ಬೌಲಲ್ಲಿಗೆ ಹಾಕಬೇಕು. ಅವ್ರು ಆಗ್ತಾ ಇರೋ ಥರ ನಾವು ಬ್ಯಾಲೆನ್ಸ್ ಮಾಡೋದು, ನಾವು ಆಗ್ತಾ ಇರೋ ಥರ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಯಾರು ಆಗ್ತಾರೋ ಅವ್ರು ವಿನ್ ಆಗ್ತಾರೆ. ಬ್ಲೂ ಟೀಮ್ ಬಂದುಬಿಟ್ಟು ನಮ್ಮ ಟೀಮ್ ಆಗಿರುತ್ತೆ, ರೆಡ್ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಟೀಮ್ ಆಗಿರುತ್ತೆ. ನಾವು ಫಸ್ಟ್ ಟೈಮ್ ಆಡಿದ್ರೂ ಪರವಾಗಿಲ್ಲ ಗೈಸ್, ನಾವು ತುಂಬ ಚೆನ್ನಾಗಿ ಆಡಿದ್ವಿ. ಮತ್ತು ನಿಮಗೇನಾದರೂ ಈ ಗೇಮ್ ಹೇಗೆ ಆಡೋದು ಅಂತ ಗೊತ್ತಿದ್ದರೆ, ರೂಲ್ಸ್ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಗೈಸ್. ಆ್ಯಂಡ್ ನಾನು ಫಸ್ಟ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬಂದಿಲ್ಲ, ಏನು ಮಾತಾಡ್ತಿಲ್ಲ. ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಪ್ಲೀಸ್ ಕ್ಷಮಿಸಿ. ಹಾಗೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಬಿಡಿ, ಎನ್ಕರೇಜ್ ಮಾಡಿ. ನಾನು ಮುಂದೆ ಚೆನ್ನಾಗಿ ಮಾತಾಡ್ತೀನಿ. ನನಗೆ ಆ್ಯಂಕರ್ ಆಗಬೇಕಂತಂದರೆ ತುಂಬ ಇಷ್ಟ ಇದೆ. ಆ್ಯಂಡ್ ಅದೆಲ್ಲ ತುಂಬ ಕಷ್ಟ ಇದೆ ಆಗೋದು ಅದೆಲ್ಲನೂ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಓಕೆ, ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮಾತಾಡೋದು ತುಂಬ ಕಲಿಬೇಕು, ತುಂಬ ಕಲಿಬೇಕು ಮಾತಾಡೋದು. ಸೊ ಅದರಿಂದ ನಾನು ಮಾತಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾವು ಯಾವಾಗ ಲಾಗ್ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತೀವೋ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಿ ಏನು ಬೇಕಿದ್ರೂ ನಾವು ಮಾತಾಡ್ಬೋದು. ಜಸ್ಟ್ ಯಾರಿಗೂ ಭಯ ಬೀಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಅದು ಎಲ್ಲನೂ ಅಷ್ಟೇ, ನಾವು ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ನಾರ್ಮಲಾಗಿ ನಾವು ಎಲ್ಲ ತುಂಬ ಒಂದು ಪಬ್ಲಿಕಲ್ಲಿ ಫೇಸ್ ಮಾಡ್ತೀವಲ್ಲ, ಪಬ್ಲಿಕಲ್ಲಿ ನಾವು ಮಾತಾಡ್ತೀವಿ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತೀವಿ ಅಂತಂದರೆ ಅದು ಅಷ್ಟು ಸಿಂಪಲ್ ಮ್ಯಾಟರ್ ಅಲ್ಲ. ಸೊ ಲಂಚ್ ನಾವು ಇವತ್ತು ಮೀಟಿಂಗ್ ಇತ್ತು, ರೂಮ್ ಪಿ ಜಿಗೆ ಹೋಗೋ ಅಂದರೆ ನಾವು ಬರೋವರೆಗೂ ಹೋಗಬೇಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಅಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡಿದ್ವಿ. ನಾನು ಬಿರಿಯಾನಿ ತೊಗೊಂಡಿದ್ದೆ, ನಮ್ಮ ಫ್ರೆಂಡ್ ಕೂಡ, ಅವರು 2 ಮೆಂಬರ್ಸ್ ಫುಲ್ ಮೀಲ್ಸು, ಇನ್ನೊಬ್ಬರಿಗೆ ವೆಜ್ ಬಿರಿಯಾನಿ ತೊಗೊಂಡಿದ್ವಿ. ಸಖತ್ತು ಟೇಸ್ಟ್ ಇತ್ತು ಗೈಸ್. 150 ರುಪೀಸ್ ಬಿರಿಯಾನಿ 1 ಪ್ಲೇಟು. ತುಂಬ ಕ್ವಾಂಟಿಟಿ ಕೂಡ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಊಟ ಮಾಡಿದ್ಮೇಲೆ ಚೆಸ್ ಆಡೋಣ ಅಂದ್ಕೊಂಡ್ವಿ. ನಂಗೆ ಚೆಸ್ ಹೇಗೆ ಆಡೋದು ಅಂತ ಗೊತ್ತಿಲ್ಲ ನಿಜವಾಗ್ಲೂ, ಬಟ್ ನಾನು ರೂಲ್ಸ್ ತಿಳ್ಕೊತಾ ಇದ್ದೆ ಹೇಗೆ ಆಡಬೇಕು ಅಂತ ಹೇಳ್ಬಿಟ್ಟು. ರೂಲ್ಸ್ ತಿಳ್ಕೊಂಡೆ, ನೆಕ್ಸ್ಟ್ ಟೈಮ್ ಪ್ಲೇ ಮಾಡ್ತೀನಿ ಗೈಸ್. ಸುಮ್ಮನೆ ಹಾಗೆ ಮತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ಪಿ ಜಿಗೆ ಹೋಗಬೇಕು. ಅಟ್ಲೀಸ್ಟ್ ಕ್ಯಾಂಪಸ್ ಆದರೂ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಪಸ್ ನೋಡೋಣ ಅಂತ ಬಂದ್ವಿ. ನಾವು ಬ್ಲಾಕ್ 2 ಅಲ್ಲಿದ್ದೀವಿ. ಬ್ಲಾಕ್ 3 ಸೆಕೆಂಡ್ ಫ್ಲೋರ್ ನಮ್ಮದು ಆಫೀಸು. ಬ್ಲಾಕ್ 3 ಅಲ್ಲಿದ್ದೀವಿ. ಇನ್ನು ಬ್ಲಾಕ್ 1 ಬ್ಲಾಕ್ 2 ನೋಡಬೇಕು. ಅದು ಫುಲ್ ತುಂಬ ದೊಡ್ಡದಿದೆ ಕ್ಯಾಂಪಸ್ಸು. ಅಲ್ಲಿ ಎಲ್ಲಿಂದ ಎಲ್ಲಿ ಬರಬೇಕು, ಹೆಂಗೆ ಹೋಗಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನಮಗೆ. ಜಸ್ಟ್ ನಾವು ಮೈನ್ ಗೇಟಿಂದ ಬಂದ್ವಿ. ನಮ್ಮ ಆಫೀಸು ನಾವು ಮೈನ್ ಗೇಟ್ ಅಷ್ಟೇ ತಿಳ್ಕೊಂಡಿದ್ದು, ನಾವು ಇನ್ನೇನು ಗೊತ್ತಿಲ್ಲ. ಇವಾಗ ಬ್ಯಾಕ್ ಸೈಡ್ ಹೋಗ್ತಾಯಿದ್ವಿ, ಏನೇನಿದೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಗೈಸ್, ಒಳ್ಳೊಳ್ಳೆ ಕಂಪನೀಸ್ ಇದೆ. ಮತ್ತು ಎಷ್ಟು ಚೆನ್ನಾಗಿ ಈ ಸಿವಿಲ್ ಇಂಜಿನಿಯರ್ಸ್ಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅವರು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ತಾರೆ ಅಂತಂದರೆ ಬಿಲ್ಡಿಂಗ್ಸ್ನ. ಅವ್ರಿಗೆ ತುಂಬ ಸ್ಕೋಪ್ ಇರುತ್ತೆ ಗೈಸ್ ಯಾವಾಗಿದ್ರೂ. ಯಾಕಂದರೆ ಯಾವಾಗೂ ಬಿಲ್ಡಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾನೆ ಇರುತ್ತೆ. ಲೈಕ್ ಮ್ಯಾನುಫ್ಯಾಕ್ಚರ್ ಅಲ್ಲ, ಅವರು ಬಿಲ್ಡ್ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಫ್ಯೂಚರ್ ಇರುತ್ತೆ ಆಲ್ಮೋಸ್ಟು. ಆ್ಯಂಡ್ ಈವನ್ ಅವ್ರ ಮನೆ ಬೀಳ್ಸಿ ಕಟ್ಟೋದ್ರಲ್ಲೂ ಎಲ್ಲನೂ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರ ಪ್ಲ್ಯಾನ್ ಯಾವುದೇ ಒಂದು ನೋಡಿ, ಆ ಬಿಲ್ಡಿಂಗ್ ಬೀಳೋ ಚಾನ್ಸೇ ಇರೋಲ್ಲ. ಆ ರೀತಿ ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿ ಕಟ್ಟಬೇಕು ಅಂತಂದರೆ, ಅವ್ರ ಥಿಂಕಿಂಗ್ ವೇ ಇರುತ್ತಲ್ಲ, ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ವಾವ್ ಅಷ್ಟೇ. ನನಗಂತೂ ಈ ಬಿಲ್ಡಿಂಗ್ ನೋಡಿ ಎಷ್ಟು ಯಾವ ಥರ ಶೇಪ್ ಕಟ್ತಾರೆ ಗೈಸ್ ಅವ್ರು. ತುಂಬ ನನಗಂತೂ ಮೆಚ್ಕೊಳ್ಬೇಕು ಅವ್ರನ್ನ. ಸೊ ಮತ್ತೆ ಹಂಗೆ ಹೋಗ್ತಾಯಿದ್ದೀವಿ. ಇದು ಬ್ಲಾಕ್ 1 ಅಂತ ನಮಗಿನ್ನೂ ಗೊತ್ತಿಲ್ಲ, ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಗೈಸ್. ಹೋಗ್ತಾ ಇದ್ದೀವಿ. ಹಿಂಗೆ ಹೋಗ್ತಾ ಇದ್ದರೆ ನಮಗೆ ಗೇಟ್ 1 ಬರುತ್ತೆ. ಗೇಟ್ 2 ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ನು. ಸೊ ಇದು ಬ್ಲಾಕ್ 1 ಅಂತ ಹಾಕಿದ್ದಾರೆ ಅಲ್ಲಿ, B1 ಅಂತ. ಸೊ ಮೇ ಬಿ ಬ್ಲಾಕ್ 1 ಪಾರ್ಕಿಂಗು, ಬಟ್ ಬ್ಲಾಕ್ 1 ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಜಸ್ಟ್ ಹೋಗ್ತಾ ಇದ್ವಿ.
ಅಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಗೈಸ್. ಇದು ಗೇಟ್ 1, ಅಲ್ಲಿ ಗೇಟ್ 1 ಅಂತ ಹಾಕಿದ್ದಾರೆ. ಗೇಟ್ 1 ಎಂಟ್ರಿ ಮತ್ತು ಗೇಟ್ 2 ಇದೆ. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಗೇಟ್ 3 ತೋರಿಸಿದ್ದೆ ಗೈಸ್. ಆಲ್ ಆಫ್ ಯು ಟೇಕ್ ಕೇರ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ